ಹಾಲೆಲೂಯ ಸ್ತೋತ್ರ. ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರನ್ನು ಎಂದು ಈ ವಾಕ್ಯವನ್ನು ಕೇಳಲು ಆಹ್ವಾನಿಸುತ್ತೇನೆ. ಈ ವಾಕ್ಯ ಕೇಳಬೇಕಾದರೆ ನಿಮಗೆ ಅದ್ಭುತಗಳು, ಅತಿಶಯಗಳು, ನಿಮ್ಮ ವಿಶ್ವಾಸವು ಹೆಚ್ಚಾಗುವಂತೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಲೆಲೂಯ, ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ. ಲೂಕನು ಬರೆದ ಶುಭ ಸಂದೇಶದಲ್ಲಿ ನಮಗೆ ವಾಕ್ಯ ಈ ರೀತಿ ಹೇಳುತ್ತದೆ. 1ನೇ ಅಧ್ಯಾಯ 28ರಿಂದ ವಾಕ್ಯವನ್ನು ನಾವು ಓದುವಾಗ 36ರವರೆಗೆ ಈ ರೀತಿ ಇದೆ. ವಾಕ್ಯವನ್ನು ನಾನು ಓದುತ್ತೇನೆ, ಕೇಳಿ. ದೇವ ದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ಹಾಲೆಲೂಯ. ಈ 28ನೇ ವಾಕ್ಯದಲ್ಲಿ ದೇವದೂತರು ಮರಿಯಳಿಗೆ ಬಳಿಗೆ ಬಂದು ಈ ವಾಕ್ಯವನ್ನು ನುಡಿಯುತ್ತಾರೆ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಯೆಹೋವನು ನಿನ್ನೊಡನೆ ಇದ್ದಾರೆ ಎಂದನು. ಆಕೆಯು ತಬ್ಬಿಬ್ಬಾದಳು ಎಂಬುದನ್ನು ನೋಡ್ತೀವಿ. ಆಕೆಯು ಏನು ಯೋಚನೆ ಮಾಡದೆ, ಆಕೆಯು ಕನ್ನಿಕೆಯಾಗಿದ್ದರೂ ಪ್ರೀತಿಯ ಸಹೋದರ ಸಹೋದರರೇ, ದೈವಾನುಗ್ರಹ ಭರಿತಳೆ ಅಂದರೆ ದೈವಾನುಗ್ರಹ ಭರಿತಂದರೆ ದೇವರ ದಯೆ, ದೇವರ ಕರುಣೆ ಆಕೆಯ ಮೇಲೆ ಇದೆ ಎಂಬುದು ದೇವದೂತನು ಬಂದು ಆಕೆಗೆ ಹೇಳುತ್ತಾರೆ. ದೈವಾನುಗ್ರಹ ಭರಿತಳೆ, ನಿನ್ನ ಮೇಲೆ ಆ ಯೆಹೋವನ ಸರ್ವೇಶ್ವರನ ಪರಿಶುದ್ಧತೆಯು ಇಳಿದು ಬಂದಿದೆ. ಈಗೋ ನಾನು ಹೇಳುವ ಮಾತುಗಳು ಸತ್ಯದ ಮಾತುಗಳು ಎಂದಾಗ ಆಕೆಯು ಆ ವಾಕ್ಯವು ಹೇಳಿದ ತಕ್ಷಣ ಆಕೆಯು ವಿಶ್ವಾಸಿಸುತ್ತಾಳೆ. ಆ ವಾಕ್ಯವನ್ನು, ಆ ವಾಕ್ಯದಲ್ಲಿ ನಂಬಿಕೆ ಇಡುತ್ತಾಳೆ ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಾಲೆಲೂಯ. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಅಂದರೆ ಈ ವಾಕ್ಯವನ್ನು ಕೇಳಿದ ತಕ್ಷಣ, ಈ ವಾರ್ತೆಯನ್ನು ಕೇಳಿದ ತಕ್ಷಣ ಆಕೆಯು ತಬ್ಬಿಬ್ಬಾದಳು. ಏಕೆಂದರೆ ಆಕೆಯು ಯೌವನದ ವಯಸ್ಸು, ಕನ್ನಿಕೆಯಾಗಿದ್ದಳು ಎಂಬುದನ್ನು ನಾವು ನೋಡುತ್ತೇವೆ. ಆಕೆಯು ಕನ್ನಿಕೆಯಾಗಿ ಇದ್ದಾಗ ಯೌವನದ ವಯಸ್ಸಿನಲ್ಲಿ ಅವರಿಗೆ ಏನು ಯಾವುದೋ ರೀತಿಯ ಆಟ ಆಡಬೇಕು, ಅಲ್ಲಿ ಇಲ್ಲಿ ಹೋಗಬೇಕು ಎಂಬ ಆಸೆಗಳು ಅವರಿಗಿರ್ತದೆ. ಆದರೂ ಮರಿಯಳು ಈ ಶುಭ ಸಮಾಚಾರವನ್ನು ಕೇಳಿದಾಗ ತಬ್ಬಿಬ್ಬಾದಳು. ಆಕೆಯು ತಬ್ಬಿಬ್ಬಾದಳು ಎಂಬುದನ್ನು ನಾವು ನೋಡ್ತೇವೆ. ಆಕೆಯು ಯಾವ ರೀತಿ ವಿಶ್ವಾಸ ಬಿಡುವುದು ಎಂದು ಗೊತ್ತಿಲ್ಲ. ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ಇದೆಂಥ ಶುಭ ಸಮಾಚಾರ ಎಂದು ಯೋಚಿಸತೊಡಗಿದ ಆಕೆಗೆ, ಆದರೆ ಯೋಚಿಸಬೇಕಾದರೆ ಆಕೆಯ ಶರೀರದಲ್ಲಿ, ಆಕೆಯ ಮನಸ್ಸಿನಲ್ಲಿ, ಆಕೆಯ ಶರೀರದ ರಕ್ತನ ಕಣಗಳು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡುತ್ತದೆ. ಏಕೆಂದರೆ ದೇವರ ವಾಕ್ಯವು ಪರಿಶುದ್ಧವಾದದ್ದು, ದೇವರ ವಾಕ್ಯವು ಉನ್ನತವಾದದ್ದು, ದೇವರ ವಾಕ್ಯವು ಈ ಲೋಕದಲ್ಲಿ ಯಾವುದೇ ಕಾರ್ಯವನ್ನು ಜಯಿಸತಕ್ಕದ್ದು. ಆ ದೇವರ ಈ ವಾಕ್ಯವು ಆದಿಯಿಂದಲೇ ನಾವು ನೋಡುವಾಗ, ಆದಿಕಾಂಡದಲ್ಲಿ ದೇವರ ವಾಕ್ಯವು ಈ ಭೂಮಿಯನ್ನು ಉಂಟು ಮಾಡಿತು ಎಂಬುದನ್ನು ನೋಡ್ತೇವೆ. ದೇವರ ವಾಕ್ಯವು ಮಾತನಾಡಿದಾಗ ಆ ವಾಕ್ಯಕ್ಕೆ ಅಬ್ರಾಮನು ಸಹ ಕಿವಿ ಕೊಟ್ಟರು ಎಂಬುದನ್ನು ನೋಡ್ತೇವೆ. ಈ ವಾಕ್ಯವನ್ನು ಕೇಳಿದಾಗ, ಆ ವಾಣಿಯನ್ನು ಕೇಳಿದಾಗ ಮೋಸೆ ಸಹ ಆ ಕಿವಿ ಕೊಟ್ಟು ಕೇಳಿದನು, ಆಲಿಸಿದನು, ಅದರಂತೆ ನಡೆದನು ಎಂಬುದನ್ನು ನಾವು ನೋಡುತ್ತೇವೆ ಬೈಬಲ್ ಗ್ರಂಥದಲ್ಲಿ. ಪ್ರೀತಿಯ ಸಹೋದರ ಸಹೋದರಿ, ದಾನಿಯೇಲನು ಸಹ ದೇವರನ್ನು 3 ವರ್ತಿ ಪ್ರಾರ್ಥನೆ ಮಾಡಿದಾಗ ದಾನಿಯೇಲನು ಸಹ ಆ ವಾಕ್ಯಕ್ಕೆ ಬಲವಾಗಿ ನಿಂತು, ಆ ವಾಕ್ಯದಲ್ಲಿ ಬಲವಾಗಿ ನಿಂತಾಗ, ಆ ವಾಕ್ಯದಲ್ಲಿ ದೇವರನ್ನು ಸ್ತುತಿಸಿದಾಗ, ದೇವರನ್ನು ಆರಾಧಿಸಿದಾಗ, ಯಾಕೆಂದರೆ ದಾನಿಯೇಲನನ್ನು ಗುಹೆಯಲ್ಲಿ ಹಾಕಿದರೂ ಯಾವುದೇ ಸಿಂಹವು ಆತನನ್ನು ತಿನ್ನಲಿಲ್ಲ. ಏಕೆಂದರೆ ಆತನಿಗೆ ವಿಶ್ವಾಸವಿತ್ತು ಎಂಬುದನ್ನು ನೋಡ್ತೇವೆ. ದೇವರಲ್ಲಿ ನಂಬಿದನು. ಆ ನಂಬಿದಾಗ ವಿಶ್ವಾಸವು ಆತನಲ್ಲಿ ಹೆಚ್ಚಿದ್ದರಿಂದ ಆ ರಾಜನು ಅವರನ್ನು ತೆಗೆದುಕೊಂಡು ಹೋಗಿ, ಈಗ ಆತನು ಗುಹೆಯಲ್ಲಿ ಹಾಕಿ, ಸಿಂಹದ ಗುಹೆಯಲ್ಲಿ ಹಾಕಿದರು. ಅದು ತಿಂದು ಆತನನ್ನು ಪುಡಿ ಪುಡಿ ಮಾಡ್ತದೆ ಎಂದು ರಾಜನು ಕಾದಿದ್ದರು. ಆತನು ಬೆಳಗ್ಗೆ ಧೈರ್ಯವಾಗಿ ಆತನು ಸಾಯದೆ ಬದುಕಿದ್ದನ್ನು ನಾವು ಅಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಇದೇ ರೀತಿಯಾಗಿ ಮರಿಯಳು ಇನ್ನು ಚಿಕ್ಕ ವಯಸ್ಸಿನವಳು ಆಗಿರಬೇಕು.
ಮಾಡಬೇಕಾದರೆ ದೇವರ ವಾಕ್ಯವು ಈ ರೀತಿ ಆಕೆ ಹೇಳಿದು, ದೈವಾನುಗ್ರಹ ಬರಲಿತ್ತಳೆ, ನಿನಗೆ ಶುಭವಾಗಲಿ ಎಂದಾಗ ಯಾವ ರೀತಿ ಆಕೆಗೆ ಈ ಲೋಕದಲ್ಲಿ ಆಕೆ ಅಲ್ಲಿ ಇದ್ದಳು, ಅಲ್ಲಿ ಇದ್ದಾಗ ಯಾವ ರೀತಿ ಆಕೆಗೆ ನಂಬುವುದು ಎಂಬುದು ಆಕೆ ಗೊತ್ತಿಲ್ಲ. ಆದರೆ ಆ ವಾಕ್ಯವನ್ನು ಅವಳು ಸ್ವೀಕರಿಸಿದರು ಎಂಬುದನ್ನು ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ತಬ್ಬಿಬ್ಬಾದರೂ ಆದರೆ ದೇವರು ಆಕೆಯನ್ನು ಆರಿಸಿಕೊಂಡ ಮೇಲೆ ಕೈ ಬಿಡಲಿಲ್ಲ. ಮೋಸೆಯನ್ನು ಆರಿಸಿಕೊಂಡ ಮೇಲೆ ದೇವರು ಕೈ ಬಿಡಲಿಲ್ಲ. ಅಬ್ರಾಮನನ್ನು ಆರಿಸಿಕೊಂಡ ಮೇಲೆ ಅಬ್ರಾಮನ ವಾಗ್ದಾನಗಳನ್ನು ನೆರವೇರಿಸಿದರು ದೇವರು. ಅದೇ ರೀತಿಯಾಗಿ ಮರಿಯಳನ್ನು ಯಾವ ರೀತಿಯಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಆರಿಸಿಕೊಂಡಾಗ, ಯೌವನದ ವಯಸ್ಸಿನಲ್ಲಿ ಆರಿಸಿಕೊಂಡಾಗ ಆಕೆಯ ಮುಖಾಂತರ ಈ ಲೋಕವು ಉದ್ಧಾರ ಆಗಬೇಕು. ಆಕೆಯ ಮುಖಾಂತರ ಆಕೆಯಲ್ಲಿ ಹುಟ್ಟುವ ಮಗುವು ಈ ಲೋಕದ ಪಾಪಗಳನ್ನು ತೊಳೆಯಬೇಕು. ಈ ಲೋಕದಲ್ಲಿ ಹುಟ್ಟುವ ಮಗುವು ಯೇಸು ಆಗಿರ್ತಾನೆ. ಆ ಯೇಸು ಈ ಲೋಕದಲ್ಲಿ ಎಲ್ಲ ಜನರನ್ನು ಕಾಪಾಡುವ, ನ್ಯಾಯ ನೀತಿಯನ್ನು ಪಾಲಿಸುವ ಆ ಸತ್ಯವನ್ನು ಆತನು ಜನರಿಗೆ ತಿಳಿಸಬೇಕೆಂಬುದನ್ನು ಯೆಹೋವನು ಆತನು ಹಲವಾರು ಪ್ರವಾದಿಗಳನ್ನು ಕಳಿಸಿದರು. ಈ ಜನರು ಮನತಿರುಗದ ಕಾರಣ ಸ್ವಂತ ಮಗನನ್ನು ತನ್ನ ಮರಿಯಳ ಗರ್ಭದಲ್ಲಿ ಜನಿಸಿದರು ಎಂಬುದನ್ನು ನಾವು ನೋಡ್ತೇವೆ ಬೈಬಲ್ ಗ್ರಂಥದಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ದೂತನು ಆಕೆಗೆ, ಮರಿಯ ನೀನು ಅಂಜಬೇಕಾಗಿಲ್ಲ. ಪುನಃ ದೂತನು ಹೇಳ್ತಾರೆ, ಮರಿಯ ನೀನು ಅಂಜಬೇಕಾಗಿಲ್ಲ, ನೀನು ಅಂಜಲೇಬೇಕಾಗಿಲ್ಲ. ಈ ಲೋಕದಲ್ಲಿ ಈಗ ಅಂಜಬೇಕಾಗಿಲ್ಲ. ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಅಂದರೆ ಆತನು ಹೇಳ್ತಾನೆ ನೋಡಿ, ದೇವರ ಅನುಗ್ರಹ ನಿನಗೆ ಲಭಿಸಿದೆ, ನೀನು ಭಯಪಡಬೇಡ, ದೇವರು ನಿನ್ನೊಟ್ಟಿಗಿದ್ದಾರೆ, ಭಯಪಡಬೇಡ. ದೇವದೂತರು ಹೇಳಿದಾಗ ಆಕೆಯು ತಬ್ಬಿಬ್ಬಾದಳು. ಅವರು ಹೇಳುವ ಒಂದೊಂದು ಮಾತಿಗೆ ಯೋಚಿಸುತ್ತಾ ಆಲಿಸುತ್ತಾ ಇದ್ದಳು ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ನೋಡಿ ಈಗ ಮುಖ್ಯವಾದ ವಾಕ್ಯ 31ನೇ ವಾಕ್ಯ. ಆ ದೇವದೂತನು ಆಕೆಗೆ ಹೇಳುತ್ತಲೇ, ಇಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆಕೆ ಇಷ್ಟೊತ್ತು ಆಕೆ ಯೋಚನೆ ಮಾಡಿದಳು. ಅವರು ಹೇಳುವ ಮಾತಿಗೆ ನೀನು ಹೆದರಬೇಕಾಗಿಲ್ಲ, ದೈವಾನುಗ್ರಹ ಬರುತ್ತಲೇ, ದೇವರು ನಿನ್ನೊಡನೆ ಇದ್ದಾರೆ ಎಂದಾಗ ಆಕೆಗೆ ಏನೂ ಇಲ್ಲ. ಆದರೆ ಈ 31ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, ಇಗೋ ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹೆರುವೆ ಎಂದು ಆತನಿಗೆ ಯೇಸು ಎಂಬ ಹೆಸರಿಡಬೇಕೆಂದಾಗ ಆಕೆಯು ಯಾವ ರೀತಿ ಇರಬೇಕು ಯೋಚನೆ ಮಾಡಿ. ಆಕೆಯ ಮನಸ್ಸು, ಆಕೆಯ ಶರೀರ ಯಾವ ರೀತಿ ಅಲಗಾಡಿರಬೇಕು. ಈ ಲೋಕದಲ್ಲಿ ಆಕೆಗೆ ಆ ದೇವದೂತರು ಬಂದು ಹೇಳಿದಾಗ ಆಕೆಯ ತಂದೆ ತಾಯಿ, ಆಕೆಯ ಬಂಧುಗಳು ಯಾರನ್ನು ನಾನು ಕೇಳುವುದು ಎಂಬ ಆಲೋಚನೆ ಆಕೆಗೆ ಬಂದಿದ್ದರು. ಆದರೆ ಯೇಸುವಿನ ನಾಮ ಕ್ರಿಯೆ ಮಾಡುವ ನಾಮ, ಯೇಸುವಿನ ನಾಮ ಅದ್ಭುತ ಮಾಡುವ ನಾಮ, ಯೇಸುವಿನ ನಾಮ ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಜನರಿಗೆ ಬಿಡುಗಡೆ ಕೊಡುವ ನಾಮ ಎಂಬುದನ್ನು ನೋಡ್ತೇವೆ. ಆ ನಾಮ ಯಾರ ಹತ್ತಿರ ಮಾತನಾಡಿದರು ಆ ನಾಮ ಅವರನ್ನು ಬದಲಾಯಿಸುತ್ತದೆ. ಈ ಲೋಕದಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಮರಿಯಳು ಚಿಕ್ಕ ವಯಸ್ಸಿನಲ್ಲಿ ಇದ್ದರು. ದೇವರು ಆಕೆಯ ಜೊತೆ ಮಾತನಾಡಬೇಕಾದರೆ ಆ ಪವಿತ್ರಾತ್ಮರ ಶಕ್ತಿ, ಆ ವಾಕ್ಯದ ಶಕ್ತಿ, ಆ ವಾಕ್ಯವು ಮಾತನಾಡಬೇಕಾದರೆ ಆಕೆಯ ಶರೀರದಲ್ಲಿ ಇಳಿದು ಆಕೆಗೆ ಬದಲಾವಣೆಗಳನ್ನು ತಂದಿತು ಎಂಬುದನ್ನು ನೋಡುತ್ತೇವೆ. ಆಕೆಗೆ ಹೇಳಿದರು ನೀನು ಒಂದು ಮಗುವೆ ಎಂದು ಹೇಳಿದ ತಕ್ಷಣ ಆಕೆ ಭಯಪಟ್ಟಿರಬೇಕು, ಆಕೆಯ ಮನಸ್ಸು ಅಳ್ಳಾಡಿರಬೇಕು. ಆದರೆ ಆಕೆಯು ಧೈರ್ಯವನ್ನು ತೆಗೆದುಕೊಂಡು, ಆ ಧೈರ್ಯವನ್ನು ಯಾರು ಕೊಟ್ಟರು? ದೇವರು ಆಕೆಗೆ ಮೊದಲೇ ಆಕೆಯನ್ನು ಆರಿಸಿಕೊಂಡಿದ್ದರು. ಈಕೆಯು ಜಗದಲ್ಲಿ ಹುಟ್ಟುವ ಮಗಿನಿಂದ ಈಕೆಯು ಒಳ್ಳೆಯವಳು, ಈಕೆಯು ಆಚೆ ಈಚೆ ಹೋಗುವುದಿಲ್ಲ, ಈಕೆಯು ನನ್ನ ಮಗನನ್ನು ಎತ್ತು ಈ ಲೋಕಕ್ಕೆ ಸಾಕ್ಷಿಯಾಗಲು ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ದೇವರ ವಾಕ್ಯ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಕುಟುಂಬಗಳಲ್ಲಿಯೂ, ನಿಮ್ಮ ಮಕ್ಕಳಲ್ಲಿಯೂ, ನಿಮ್ಮಲ್ಲಿಯೂ, ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಆ ವಾಕ್ಯ ನಿಮ್ಮನ್ನು ಪ್ರತಿ ದಿವಸವೂ ಹುಡುಕ್ತಾ ಇದೆ. ಆದರೆ ನೀವು ದೇವರ ವಾಕ್ಯವನ್ನು ಹುಡುಕಬೇಕು. ಏಕೆಂದರೆ ಹುಡುಕುವಾಗ ನಿನಗೆ ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು,
ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳುವ ವಾಕ್ಯದಲ್ಲಿ ನೀವು ಬಲವಾಗಿ ನಿಲ್ಲಬೇಕು. ಏಕೆಂದರೆ ದೇವರ ವಾಕ್ಯವನ್ನು ನೀನು ನಂಬಿದಾಗ ಆ ವಾಕ್ಯದಲ್ಲಿ ಜೀವವುಂಟು, ಆ ವಾಕ್ಯದಲ್ಲಿ ಬಲವುಂಟು, ಆ ವಾಕ್ಯದಲ್ಲಿ ಸತ್ಯವುಂಟು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ದೇವರು ನಿನ್ನಲ್ಲಿ ಇರಬೇಕು, ಆ ಜೀವ ನಿನ್ನಲ್ಲಿರಬೇಕು. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರಿ, ದೇವರು ಈ ಲೋಕಕ್ಕೆ ಬರುವ ಮೊದಲೇ ಈಗೋ ಯೇಸು ನಮ್ಮನ್ನು ಆಶೀರ್ವದಿಸಿದ್ದಾರೆ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿದ್ದಾರೆ, ನಮ್ಮ ಭರವಸೆಗಳನ್ನು ಆಶೀರ್ವದಿಸಿದ್ದಾರೆ. ದೇವರ ಮಹಿಮೆಯನ್ನು ಅವರು ತಾಯಿ ಕನ್ಯಾಮರಿಯಮ್ಮರವರ ಮುಖಾಂತರ ಈಗೋ ಆ ಗರ್ಭದಲ್ಲಿ ಜನಿಸಿ ಈ ಲೋಕಕ್ಕೆ ಅವರು ಸಾಕ್ಷಿಯಾದರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಆಗ ಪುನಃ 32ನೇ ವಾಕ್ಯದಲ್ಲಿ ದೇವದೂತರು ಹೇಳ್ತಾರೆ, ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು ಎಂದು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಒಬ್ಬ ಕನ್ನಿಕೆ, ಒಬ್ಬ ಯೌವನದ ಮಗಳ ಜೊತೆ ಪವಿತ್ರಾತ್ಮರು ನೋಡಿ ಯಾವ ರೀತಿ ಮಾತನಾಡುತ್ತಾ ಇದ್ದಾರೆ. ಈ ಮಾತನಾಡಬೇಕಾದರೆ ಆಕೆಯ ಮನಸ್ಸು ಹೇಗಿರಬೇಕು ಎಂಬುದನ್ನು ಆಲೋಚನೆ ಮಾಡಿ ನೋಡಿ. ನಿಮಗೆ ಆ ರೀತಿಯಾದರೆ ಈಗ ಏನು ಮಾಡಬಲ್ಲಿರಿ? ಪ್ರೀತಿಯ ಸಹೋದರ ಸಹೋದರಿ, ನಮಗೆ ಒಂದು ಕಷ್ಟ ಬಂದಾಗ, ವೇದನೆ ಬಂದಾಗ, ದುಃಖ ಬಂದಾಗ ನಾವು ಈ ಲೋಕದಲ್ಲಿ ನಾನು ಯಾಕೆ ಈ ಬದುಕಿರಬೇಕು, ಈ ಕಷ್ಟದಲ್ಲಿ ಯಾಕೆ ನಾನು ಈ ಲೋಕದಲ್ಲಿರಬೇಕು, ಈ ಕಷ್ಟ ಬಂತಲ್ಲ ದೇವರೇ ನನ್ನನ್ನು ತೆಗೆದು ಬಿಡಿ ಎಂದು ನಾವು ಹೇಳ್ತೇವೆ. ನನಗೆ ಈ ಲೋಕ ಬೇಡ ಎಂದು ನಾವು ಹೇಳ್ತೇವೆ. ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ಜಗಳದಲ್ಲಿ, ಗಂಡ ಹೆಂಡತಿಗಳಲ್ಲಿ ಯಾರಿಗೋ ಒಬ್ಬರಿಗೂ ಕೆಲಸ ಸಿಕ್ಕದ ಕಾರಣ ಅವರು ಯೋಚನೆ ಮಾಡ್ತಾರೆ, ಈ ಲೋಕ ನಮಗೆ ಏತಕ್ಕೆ ಬೇಕು, ಈ ಲೋಕದಲ್ಲಿ ನನಗೆ ಕೆಲಸ ಸಿಗಲಿಲ್ಲ, ಕೆಲಸ ಸರಿಯಾಗಿ ಸಿಗಲಿಲ್ಲ ಎಂದು ಹೇಳಿದಾಗ ಬೇಸರ ಮಾಡಿಕೊಂಡು ಎಷ್ಟೋ ಜನರು ಕಷ್ಟಕ್ಕೂ ದುಃಖಕ್ಕೂ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆದರೆ ನೀನು ಭರವಸೆ ಇಡು ದೇವರಲ್ಲಿ, ನಂಬಿಕೆ ಇಡು ದೇವರಲ್ಲಿ, ವಿಶ್ವಾಸವಿಡು ದೇವರಲ್ಲಿ. ದೇವರು ನಿನ್ನನ್ನು ಬೆಳೆಸುವರು. ನಿನ್ನ ಒಂದೊಂದು ಮಾತಿಗೂ ದೇವರು ಆಲಿಸುವ ದೇವರು ಆಗಿದ್ದಾರೆ. ಏಕೆಂದರೆ ಮರಿಯಮ್ಮನವರು ನಾವು ಇಲ್ಲಿ ನೋಡ್ತೇವೆ, ದೂತರು ಹೇಳುವ ಮಾತಿಗೆ ಆಕೆಯು ಆಲಿಸಿ ಆಕೆಯು ಧ್ಯಾನಿಸುತ್ತಾ ಬಂದಾಗ ಆ ವಾಕ್ಯ ಒಂದೊಂದು ಮಾತು ಅವರು ಹೇಳಬೇಕಾದರೆ ಆಕೆಯ ದೇಹದಲ್ಲಿ, ಆಕೆಯ ಮನಸ್ಸಿನಲ್ಲಿ ಆ ವಾಕ್ಯವು ಬೇರೂರಿದಾಗ ಅದು ಆಕೆಯ ಶರೀರದಲ್ಲಿ ಕ್ರಿಯೆ ಮಾಡಿತು ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಮುಂದೆ ವಾಕ್ಯ ಹೇಳುತ್ತದೆ, ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಯೆಹೋವನಾದ ದೇವರು ಆತನಿಗೆ ಕೊಡುವರು. ನೋಡಿ, ಆತನಿಗೆ, ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಯೆಹೋವನ ದೇವರು ಆತನಿಗೆ ಕೊಡುವವರು, ನೀನು ಭಯಪಡಬೇಕಾಗಿಲ್ಲ ಎಂದು ದೇವರು ಹೇಳ್ತಾರೆ. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು, ಯಾಕೋಬನ ವಂಶವನ್ನು ಚಿರಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇರದು ಈ ಲೋಕದಲ್ಲಿ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ದೇವದೂತರು ಮರಿಯಮ್ಮನವರಿಗೆ ಹೇಳಿದ ಮಾತನ್ನು ಅವರು ಆಕೆಗೆ ಈ ವಾಕ್ಯವು ಹೇಳುವಾಗ, ಈ ಮಾತು ಹೇಳುವಾಗ, ಓ ಮರಿಯಮ್ಮನವರು, ಇಗೋ ನನ್ನ ಹೊಟ್ಟೆಯಲ್ಲಿ ಆ ಮಗು ಹುಟ್ಟಿದಾಗ ಈ ಲೋಕದಲ್ಲಿ ಆತನು ರಾಜ್ಯಭಾರಕ್ಕೆ ಅಂತ್ಯವೇ ಇಲ್ಲ ಅಂದಾಗ ಯಾವ ರೀತಿ ಆಕೆ ಆಲೋಚನೆ ಮಾಡಿರಬೇಕು ಪ್ರೀತಿಯ ಸಹೋದರ ಸಹೋದರರೇ. ಆದರೆ ಆಕೆಯು ದೇವದೂತರು ಹೇಳುವ ಆ ಮಾತಿಗೆ ಅರ್ಥ ಮಾಡಿಕೊಂಡಳು, ಅದರಲ್ಲೇ ಇದ್ದಳು. ಆಗ ಆಕೆಯು ಆಲಿಸುತ್ತಾ ಒಳ್ಳೆಯದನ್ನೇ ಆಕೆಯು ಆಲಿಸಿದಾಗ ಆ ವಾಕ್ಯವು ಆಕೆಯ ಶರೀರದಲ್ಲಿ ಇಳಿದು ಬಂದು ಕ್ರಿಯೆ ಮಾಡಿತು. ಆ ಕ್ರಿಯೆ ಆಕೆಯು ನಂಬಿದಳು, ವಿಶ್ವಾಸದಿಂದ ಅದು ಇದ್ದಳು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ, ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ನೋಡಿ, ಆಕೆಯು ಸಹ ಪುನಃ ದೇವದೂತರಿಗೆ ಕೇಳುವ ವಿಚಾರಿಸ್ತಾಳೆ, ನನಗೆ ಯಾವ ಪುರುಷನು ಸಂಸರ್ಗವೂ ಇಲ್ಲವಲ್ಲ, ಇದಾಗುವುದಾದರೂ ಹೇಗೆ ಎಂದಾಗ ಪುನಃ ಮುಂದಿನ ವಾಕ್ಯ ಹೇಳುತ್ತದೆ ನೋಡಿ, ದೇವದೂತನು ಆಕೆಗೆ ಮತ್ತೆ ಮಾತನಾಡುತ್ತಾನೆ ಪ್ರತ್ಯುತ್ತರವಾಗಿ, ಹಲ್ಲೆಲೂಯಾ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸಿಕೊಳ್ಳುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಕರಿಗಳಾದ ಎಲಿಜಬೆತ್ತಳ ವಿಷಯವನ್ನು ಕೇಳು.
ಆಕೆ ತನ್ನ ಮುಪ್ಪಿನಲ್ಲೂ ಒಂದು ಮಗುವನ್ನು ಎರಳಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರರೇ, ಆಕೆಯು ದೇವದೂತರು ಆಕೆ ಹೇಳ್ತಾರೆ, ನಿನ್ನ ಎಲಿಜಬೆತ್ತಳನ್ನು ನೋಡಿದೆಯಲ್ಲ, ಆಕೆಯು ಮುಪ್ಪಿನಲ್ಲಿ ಈಗ ಗರ್ಭಿಣಿಯಾಗಿ 6 ತಿಂಗಳಾಗಿದೆ. ಆಕೆಯೂ ಸಹ ಒಂದು ಮಗನನ್ನು ಎರುತ್ತಾ ಇದ್ದಾಳೆ. ಈಗ ನೀನು ಎಂಜಬೇಡ, ದೇವರ ವಿಶ್ವಾಸದಿಂದ ಇರು, ದೇವರ ಚಿತ್ತದಿಂದ ಇರು. ದೇವರ ಚಿತ್ತ ಮಾತ್ರ ಈ ಲೋಕದಲ್ಲಿ ನೆರವೇರುವುದಿದಾಗ ಆಕೆಯು ನಂಬಿದಳು ಎಂಬುದನ್ನು ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಹೇಳ್ತಾರೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಲೋಕದಲ್ಲಿ ಎಂದನು. ಆಗ ಮರಿಯಳು, ಹೀಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಷ್ಟನಾದನು ಎಂಬುದನ್ನು ನಾವು ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಈ ವಾಕ್ಯ ಹೇಳ್ತದೆ, ದೇವರಿಂದ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ದೇವರಲ್ಲಿ ಎಲ್ಲ ಕಾರ್ಯವೂ ಈ ಲೋಕದಲ್ಲಿ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬೊಬ್ಬರಿತರ ದೇವರು ಮಾತನಾಡಬೇಕಾದರೆ ಆ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾರೆ. ಆ ವಾಗ್ದಾನಗಳು ಖಂಡಿತವಾಗಿಯೂ ನೆರವೇರುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ವಾಗ್ದಾನಗಳು ನೆರವೇರುತ್ತದೆ, ಭಯಪಡಬೇಕಾಗಿಲ್ಲ. ನಿಮಗೆ ದೇವರು ಕೆಲವು ವರ್ಷಗಳಿಂದ ಹಿಂದೆ ವಾಗ್ದಾನ ಕೊಟ್ಟಿದ್ದಾರ, ಆ ವಾಗ್ದಾನ ಖಂಡಿತವಾಗಿಯೂ ನೆರವೇರುತ್ತದೆ. ಖಂಡಿತವಾಗಿಯೂ ಆ ವಾಗ್ದಾನವನ್ನು ದಿನನಿತ್ಯವೂ ನೀನು ಪಠಿಸಬೇಕಾದರೆ, ನೀನು ಬಾಯಿಂದ ಮಾತನಾಡಬೇಕಾದರೆ ಆ ವಾಕ್ಯವು ದೇವರನ್ನು ಸಂಧಿಸುತ್ತಾನೆ ಇರುತ್ತದೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಒಂದು ಕಬ್ಬಿಣವನ್ನು ತೆಗೆದುಕೊಂಡು ನೀನು ಪೂರ್ತಿಯ ಕೆಂಪಿಗೆ ಕಾಯಿಸಿ ನೀನು ಆಕಾರ ಬರುವವರೆಗೂ ಒಡೆಯಬೇಕು. ಅದು ಒಂದೇ ಸತಿ ನಿನಗೆ ಬೇಕಾದ ಆಕಾರವಾಗಿ ಬರುವುದಿಲ್ಲ. ಅದನ್ನು ನೀನು ಮಚ್ಚಾಗಿ ಮಾರ್ಪಡಿಸದೆ ಬೇಕಾದರೆ ಅದಕ್ಕೆ ಒಂದು 100 ಏಟು ಅಥವಾ 150 ಏಟು ಹಾಕಿದಾಗ ಅದನ್ನು ಆಕಾರ ತರಬಹುದು. ಅದರೊಳಗೆ ನೀನು 10 ನಿಮಿಷ 20 ನಿಮಿಷ ಆಕಾರ ತರುವವರೆಗೂ ಅದನ್ನು ಒಡೆಯಬೇಕು. ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಎಂಬುದನ್ನು ದಿನನಿತ್ಯವೂ ಮಾಡಿ ಆ ಪ್ರಾರ್ಥನೆಯ ಮುಖಾಂತರ ಬಲಗೊಳ್ಳಬೇಕು. ಪ್ರೀತಿಯ ಸಹೋದರ ಸಹೋದರರೇ, ದೇವರು ನಿನ್ನ ವಾಕ್ಯ ಮಾತನಾಡುತ್ತಾ ಇದ್ದರೆ, ಏಕೆಂದರೆ ಸೈತಾನನು ನಿಮ್ಮನ್ನು ಹಿಡಿಯಲು ದಿನನಿತ್ಯವೂ ಪ್ರಯತ್ನ ಮಾಡುತ್ತಾನೆ. ದೇವರು ಇವತ್ತು ನೀನು ಪ್ರಾರ್ಥನೆ ಮಾಡುತ್ತೀಯಾ, ಈ ವಾಗ್ದಾನ ನೆರವೇರುತ್ತದೆ ಅಂತೇಳಿ, ಆದರೆ ಮಾತನಾಡಬೇಕಾದರೆ ಸೈತಾನನು ನಿಮ್ಮಲ್ಲಿ ಬಂದು ನಿನ್ನ ಆ ಪ್ರಾರ್ಥನೆಯ ಆಲೋಚನೆಯನ್ನು ಬೇರೆ ಕಡೆ ತಿರುಗಿಸುತ್ತಾನೆ. ಆಗ ದೇವರನ್ನು ಸಂಧಿಸಲು ಆ ವಾಕ್ಯ ಸಾಧಿಸಲಿಲ್ಲ. ದಿನನಿತ್ಯವೂ ನೀನು ಪ್ರಯತ್ನ ಮಾಡಿದಾಗ ಆ ಸೈತಾನನ ಕ್ರಿಯೆಗಳು ಮುರಿದು ಒಂದು ದಿವಸ ಆ ವಾಕ್ಯವು ದೇವರನ್ನು ಸಂಧಿಸಿ ನಿನಗೆ ಉತ್ತರವನ್ನು ಖಂಡಿತ ತರುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ಈ ಲೋಕದಲ್ಲಿ ಮಳೆ ಬರುತ್ತದೆ. ಮಳೆ ಬಂದಾಗ ಎಲ್ಲರೂ ಅದನ್ನು ಅನುಭವಿಸ್ತಾರೆ. ಯಾರಾದರೂ ಸರಿ, ಈ ಲೋಕದಲ್ಲಿ ಹಣ ಇದ್ದವರು ಅನುಭವಿಸ್ತಾರೆ, ಹಣ ಇಲ್ಲದವರು ಅನುಭವಿಸ್ತಾರೆ, ಆಸ್ತಿ ಇದ್ದವರು ಅನುಭವಿಸ್ತಾರೆ, ಕಾರು ಇಲ್ಲದಿದ್ದರೂ ಪ್ರತಿಯೊಬ್ಬರು ಯಾವುದೇ ವ್ಯವಸಾಯಗಾರರಿಗೆ ಅವರು ಏನೇ ಆಗಲಿ ಪ್ರತಿಯೊಬ್ಬರಿಗೂ ಅದು ಉಪಯೋಗವಾಗುತ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯವು ಪ್ರತಿಯೊಬ್ಬರಿಗೂ ಉಪಯೋಗವಾಗಿ ನಮ್ಮೆಲ್ಲರಿಗೂ ಅದು ಸಹಾಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿ, ಯಾವ ರೀತಿ ಮರಿಯಮ್ಮನವರಿಗೆ ದೇವದೂತನು ಹೇಳಿದಾಗ ಆಕೆಯು ದೃಢವಾದ ವಿಶ್ವಾಸದಿಂದ ದೇವದೂತನು ಹೇಳಬೇಕಾದರೆ ಆಕೆಯು ಸ್ವೀಕರಿಸಿ ಆಕೆ ಯಾವ ರೀತಿ ಬದಲಾವಣೆಯಾದಳು, ಅದೇ ರೀತಿಯಾಗಿ ನೀವು ಸಹ ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ, ಎಷ್ಟೋ ಕಡೆ ನಾನು ಹೋಗಿದ್ದೇನೆ, ನನ್ನ ಕಷ್ಟಗಳು ಇನ್ನೂ ತೀರಲಿಲ್ಲ ಎಂದು ಯೋಚನೆ ಮಾಡಬೇಡಿ. ಪ್ರತಿ ದಿವಸವೂ ವಾಕ್ಯವನ್ನು ಓದಿ, ವಾಕ್ಯವನ್ನು ಧ್ಯಾನಿಸಿ, ಆಗ ದೇವರ ಕಾರ್ಯವು ನಿಮ್ಮಲ್ಲಿ ಅಧಿಕವಾಗಿ ಬೆಳೆಯುವುದು. ಪ್ರೀತಿಯ ಸಹೋದರ ಸಹೋದರಿ, ಸರ್ವಶಕ್ತರು ಮಹಾಪರಿಶುದ್ಧರಾದ ಸ್ವಾಮಿ ಯೇಸುವೆ, ಕರುಣಾಕರ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ, ವಂದನೆಗೆ ಆರಾಧನೆ ಯೇಸುವೆ. ಈ ಸಮಯದಲ್ಲಿ ಅಪ್ಪ, ಬಲವಾಗಿ ನೀನು ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಯಾವ ರೀತಿಯಾಗಿ ಮರಿಯಮ್ಮನವರು ಆಶೀರ್ವಾದವನ್ನು ಹೊಂದಿಕೊಂಡರು, ಅದೇ ರೀತಿಯಾಗಿ ಪ್ರತಿಯ ಕುಟುಂಬದಲ್ಲಿಯೂ ಶಾಂತಿ, ಸಮಾಧಾನ,
ಪ್ರತಿಯೊಬ್ಬರು ಆ ವಿಶ್ವಾಸದಿಂದ ಬೆಳೆಯುವಂತೆ ನೀವು ಮಾಡಿರೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್ ಆಮೇನ್.